ಅಲ್ಲ ಇನ್ನೊಂದು ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಸಿನಿಮಾಗಳನ್ನು ನಾವು ನೋಡಿದ್ವಿ. ಕಬ್ಜಾ ಆಗಿರ್ಬೋದು, ಕೆ ಜಿ ಎಫ್ ಆಗಿರ್ಬೋದು, ಸೊ ಇವಾಗ ಬಂದಿರೋ ಪುಷ್ಪ 2 ಆಗಿರ್ಬೋದು. ಬಹುತೇಕ ಸಿನಿಮಾಗಳಲ್ಲಿ ಒಂದು ಈ ಡಾರ್ಕ್ ಫ್ಯಾಂಟಸಿ ಅಂತಿರೋ ಏನು ಹೇಳ್ತಿರೋ ಫುಲ್ಲು ಕಪ್ಪು 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 ಇದು ಇರುತ್ತೆ ಹೆಚ್ಚು ಕಮ್ಮಿ. ಆಮೇಲೆ ಹೆಚ್ಚು ನಿಮ್ಮ ಗ್ರಾಫಿಕ್ಸ್ ಹೆಚ್ಚು ಬಳಕೆ ಆಗ್ತಾ ಇದೆ. ಕತೆಗೆ ಸ್ವಲ್ಪ ಹೊತ್ತು ಕಮ್ಮಿನೇ ಇರುತ್ತೆ. ಟೆಕ್ ಕತೆನ ಟೆಕ್ನಾಲಜಿ ಓವರ್ ರೋಲ್ ಮಾಡ್ತಾ ಇದೆಯಾ ಅನ್ಸುತ್ತೆ. ಅಲ್ಲ ಈಗ ಕೆಲವು ಸಿನಿಮಾ ಸಕ್ಸಸ್ ಆಗಿರ್ಬೋದು, ಅದು ಬೇರೆ ವಿಷಯ. ಅದು ಮತ್ತೆ ಇನ್ನೊಂದು ಸಿನಿಮಾ ಅದೇ ರೀತಿ ಮಾಡಿದಾಗ ಫೇಲ್ಯೂರ್ ಆಗಿದ್ದ ಉದಾಹರಣೆಗಳು ಕೂಡ ಇದ್ದಾವೆ. ಒಂದೇ ಒಂದು ಶೋಗೆ ಜನ ಅರ್ಧಕ್ಕೆ ಓಡಿ ಬಂದಿದ್ದು ಇದೆ. ಅಲ್ಲ ಈಗ ಅದು ಸಿನಿಮಾ ಸಕ್ಸಸ್ಸು ಫೇಲ್ಯೂರ್ ಆಡಿಯನ್ಸ್ ಕೈಲಿರುತ್ತೆ. ಅದು ನಿರ್ದೇಶಕರು ಪ್ರತಿಯೊಬ್ಬರು ಅವ್ರಿಗೂ ಅವ್ರ ಸಿನಿಮಾ ಗ್ರೇಟ್ ಇರುತ್ತೆ. ನನಗೂ ಅನಿಸುತ್ತೆ ನನ್ನ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಅದು ಪ್ರೇಕ್ಷಕರು ಡಿಸೈಡ್ ಮಾಡ್ತಾರೆ. ನಾವು ಅದನ್ನು ನಾನು ಜಾಸ್ತಿ ಆ ಪಾಯಿಂಟ್ ಕಡೆ ಹೋಗೋದಕ್ಕೆ ಇಷ್ಟಪಡಲ್ಲ. ಸಿನಿಮಾ ಯಾವ ಸರಿ ತಪ್ಪು ನನಗೆ ನನ್ನ ಪ್ರಶ್ನೆ ಇದ್ದಿದ್ದು ಕತೆನ ಟೆಕ್ನಾಲಜಿ ಓವರ್ ರೂಲ್ ಮಾಡ್ತಾ ಇದೆಯಾ ಅಂತ. ಟೆಕ್ನಾಲಜಿನೂ ಇಲ್ಲ ಸರ್. ನಾನು ಹೇಳಕ್ಕೆ ಬರ್ತಾ ಇರೋದು ನೆರೇಷನ್ನು ಓವರ್ ರೂಲ್ ಮಾಡ್ತಾ ಇದೆ. ಆ ನೆರೇಷನ್ ಏನಾಗ್ತಾ ಇದೆ ಅಂತಂದರೆ, ನೀವು ನನ್ನ ಸಿನಿಮಾ ಹೆಸರು ಹೇಳಲ್ಲ, ಅಬ್ಸರ್ವ್ ಮಾಡಿ ನೋಡಿದ್ರೆ ಸಕ್ಸಸ್ ಆಗಿರೋ ಮ್ಯಾಕ್ಸಿಮಮ್ ಸಿನಿಮಾಗಳು ಅಲ್ಲಿ ಸ್ಕ್ರೀನ್ ಪ್ಲೇ ಅನ್ನೋದು ಈವೆಂಟ್ಸ್ ಥರ ಇದೆ. ಅಂದರೆ ನಿಮಗೆ ಒಂದು ಕತೆಯ ಟ್ರಾವೆಲ್ ಇತ್ತು ಗೊತ್ತಾ. ಒಂದು ಕತೆ ಒಳಗಡೆ ನೀವು ಸ್ಟಾರ್ಟ್ ಆದಾಗ ಅಲ್ಲಿಂದ ಶುರುವಾಗಿ ಒಂದು ಜರ್ನಿ ಹೋಗಿ ಎಂಡ್ ಆಗೋದು ಅದು ಇವಾಗ ಈವೆಂಟ್ಸ್ ಥರ ಆಗೋಗಿದೆ. ಓಪನಿಂಗ್ ಸೀನ್ ಅಂತ ಒಂದಿರುತ್ತೆ, ಅಲ್ಲಿ ಒಂದು ಬ್ಯಾಂಗ್ ಆಗುತ್ತೆ ಆಯ್ತಾ. ಅಲ್ಲ ಅದು ಇಂಟರ್ವಲ್ವರೆಗೂ ಮೊದಲಿತ್ತು. ನಿಮಗೆ 3 ಆ್ಯಕ್ಟ್ ಸ್ಟ್ರಕ್ಚರು 5 ಆ್ಯಕ್ಟ್ ಸ್ಟ್ರಕ್ಚರು ಮೊದಲಿತ್ತು. ಈಗೇನಾಗಿದ್ರೆ ಫಸ್ಟ್ ಹಾಫ್ ಅಲ್ಲೇ ಒಂದು 4 ಈವೆಂಟ್ಸ್ ಆಗುತ್ತೆ. ಪ್ರತಿಯೊಂದು ಸೀಕ್ವೆನ್ಸ್ನ ಒಂದು ಈವೆಂಟ್ ಥರ ಕ್ರಿಯೇಟ್ ಮಾಡ್ತಾರೆ. ಅಪ್ ಅಪ್ ಎಲಿವೇಶನ್ 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 ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಇದಕ್ಕೆ ಎಂಡ್ ಮಾಡ್ತಾರೆ. ಮತ್ತೆ ಅಪ್ 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 ಅಂದರೆ ನಿಮ್ಗೆ ಇಡೀ ಸ್ಕ್ರೀನ್ ಪ್ಲೇ ಈವೆಂಟ್ಸ್ ಥರ. ಅಂದರೆ ಏನಾಗಿದೆ ಅಂದರೆ ಮೇ ಬಿ ಈ ಮೊಬೈಲು, ಯೂಟ್ಯೂಬು, ರೀಲ್ಸು ಈ ಅಭ್ಯಾಸ ಜಾಸ್ತಿ ಆದಮೇಲೆ ಆ 30 ಸೆಕೆಂಡ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗಿದೆ. ಆ 30 ಸೆಕೆಂಡ್ಸಲ್ಲಿ ಇವ್ರಿಗೆ ಪೇಷನ್ಸ್ ಇದೆ ಗೊತ್ತಾ. ಅಂದರೆ ಪ್ರೇಕ್ಷಕರದು ರೀಲ್ಸ್ಗೆ ಎಷ್ಟು ಅಭ್ಯಾಸ ಆಗ್ಬಿಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ಆ 30 ಸೆಕೆಂಡೂ ಪೂರ್ತಿ ನೋಡೋಕ್ಕಾಗಲ್ಲ. ಒಂದು 4 ಸೆಕೆಂಡ್ ನೋಡಿದ ತಕ್ಷಣ ಇಷ್ಟ ಆಗಿಲ್ಲ ಹಿಂಗೆ ಅಂತಾರೆ. ಈ ಎಕ್ಸ್ಪೀರಿಯೆನ್ಸು ಥಿಯೇಟ್ರಲ್ಲಿ ಅವ್ರನ್ನ ತುಂಬ ಏನೋ ಆ ಪೇಷನ್ಸ್ನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸಿನಿಮಾ ಏನೋ ಒಂಚೂರು ಸ್ಲೋ ಆದ ತಕ್ಷಣ ಇರಿಟೇಟ್ ಆಗ್ತಾ ಇರ್ತಾರೆ. ಅವ್ರನ್ನ ಎಂಗೇಜ್ ಮಾಡಬೇಕು. ಅವ್ರು ಎಂಗೇಜ್ ಮಾಡಬೇಕು. ಏನು ಮಾಡಬೇಕು, ಪ್ರತಿ ಸೆಕೆಂಡು ಏನೋ ಆಗಬೇಕು. ಇಲ್ಲಿ ಸಿನಿಮಾದಲ್ಲಿ ನಾವು ಕಂಟೆಂಟ್ ಏನು ಮಾಡ್ತಾಯಿದ್ದೀವಿ, ಆ ಕ್ಯಾರೆಕ್ಟರ್ ಥ್ರೂ ಏನಕ್ಕೆ ಸೊಸೈಟಿಗೆ ಏನು ಕೊಡ್ತೀವಿ, ಇದೆಲ್ಲ ಮ್ಯಾಟ್ರಲ್ಲ. ಒಟ್ಟು ಅವ್ನ ಕಣ್ಣಿಗೆ ಬಿಟ್ಟವನು ಕೈ ಮೊಬೈಲ್ ಕಡೆ ಹೋಗಲೇಬಾರ್ದು. ಅಷ್ಟರ ಮಟ್ಟಿಗೆ ಅವನ್ನ ಹಿಡ್ಕೊಂಬಿಟ್ರೆ ಸಿನಿಮಾ ಗೆದ್ದಂಗೆ ಅಂತ. ಪ್ರತಿ ಸಿನಿಮಾದಲ್ಲೂ ಅದು ವರ್ಕೌಟ್ ಆಗಲ್ಲ. ಅಲ್ಲ ವರ್ಕೌಟ್ ಆಗಲ್ಲ. ಅದು ಯಾಕಂದರೆ 2 ರೀತಿಯ ಕಂಟೆಂಟ್ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಅಂದರೆ ಒಂದು, ನಾವು ಒಂದು ಒಳ್ಳೆ ರೀತಿಯ ಕಂಟೆಂಟ್ ಕೊಟ್ಟು ಆ ರೀತಿಯ ಪ್ರೇಕ್ಷಕ ವರ್ಗವನ್ನು ಸೃಷ್ಟಿ ಮಾಡಬೇಕು. ಇನ್ನೊಂದು, ಪ್ರೇಕ್ಷಕ ಏನು ಕೇಳ್ತಾನೆ ಅಂತ ಕೊಡ್ತಾ ಹೋದರೆ ಹಿ ಈಸ್ ಎಕ್ಸ್ಪೋಸ್ ಟು ಮೆನಿ ಥಿಂಗ್ಸು. ಅದನ್ನೆಲ್ಲ ನಾವು ಕೊಡೋಕ್ಕೂ ಆಗಲ್ಲ. ಅಲ್ಲ ಇವತ್ತು ಆಗಿರೋದು ಅದೇ. ಪ್ರೇಕ್ಷಕರಿಗೋಸ್ಕರ ಕೊಡ್ತೀವಿ ಅಂತ ಹೋಗಿ ಎಲ್ಲೋ ಒಂದು ಕಡೆ ಎಲ್ಲರೂ ತಮ್ಮ ಅಸ್ತಿತ್ವನೇ ಕಳ್ಕೊಳ್ಳೋ ಸ್ಟೇಜ್ ಇದೆ. ಬಟ್ ನನಗೇನು ಅನಿಸುತ್ತೆ ಅಂದರೆ ಇದು ಎಲ್ಲದಕ್ಕೂ ಒಂದು ಟರ್ಮ್. ಅದಾದಮೇಲೆ ಏನೇ ಸುನಾಮಿ ಎದುರು ಒಂದು ದಿವಸ ಅದು ತಣ್ಣಗಾಗಲೇಬೇಕು. ಆದ್ದರಿಂದ ನೆಕ್ಸ್ಟಿಗೆ ಮೂವ್ ಆಗಲೇಬೇಕು.